ತನ್ನ ಕಂಚಿನ ಕಂಠದಿಂದ ಸ್ವಚ್ಛವಾಗಿ ಕನ್ನಡದ ಪದಗಳನ್ನು ಮುತ್ತು ಪೋಣಿಸಿದಂತೆ ಮಾತನಾಡುವ ಕನ್ನಡದ ಸುಪ್ರಸಿದ್ಧ ಅಪ್ರತಿಮ ನಿರೂಪಕಿ ಅಪರ್ಣಾ ವಸ್ತಾರೆ ಅಗಲಿಕೆ ಕನ್ನಡ ನಾಡಿಗೆ ತುಂಬಲಾರದ ನಷ್ಟ. ಅಪರ್ಣಾರವರು ನಡೆದು ಬಂದ ದಾರಿ, ಆಕೆಯ ಜೀವನದ ಕತೆ ಏನು ಅಂತ ತಿಳಿಯೋಣ ಬನ್ನಿ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಪಂಚನಹಳ್ಳಿಯಲ್ಲಿ 1966 ಅಕ್ಟೋಬರ್ 17ರಂದು KS ನಾರಾಯಣ ಸ್ವಾಮಿ ಹಾಗೂ ಪದ್ಮಾ ದಂಪತಿಗಳಿಗೆ ಅಪರ್ಣಾ ಜನಿಸುತ್ತಾರೆ. ಅಪರ್ಣಾ ಅವರ ತಂದೆ ಸಿನಿಮಾ ಪತ್ರಕರ್ತರಾಗಿ ಕೆಲಸ ಮಾಡುತ್ತಿದ್ದರು. ಅಪರ್ಣಾ ಅವರಿಗೆ ಚೈತನ್ಯ ಎಂಬ ಒಬ್ಬ ಸಹೋದರ ಕೂಡ ಇದ್ದಾರೆ. ಅಪರ್ಣಾರವರು ಹುಟ್ಟಿದ್ದು ಚಿಕ್ಕಮಗಳೂರಿನ ಪಂಚನಹಳ್ಳಿಯಲ್ಲಾದರೂ ಅವರು ತಮ್ಮ ಬಾಲ್ಯ ಮತ್ತು ನಂತರದ ಜೀವನವನ್ನೆಲ್ಲ ಕಳೆದದ್ದು ಬೆಂಗಳೂರಿನಲ್ಲಿ PUC ತನಕ ಶಿಕ್ಷಣ ಪಡೆದರು. ಬೆಂಗಳೂರಿನ ಕುಮಾರ ಪಾರ್ಕ್ ಶಾಲೆಯಲ್ಲಿ ಮೊದಲ ಶಿಕ್ಷಣ ಪಡೆದರು. ತಂದೆ ಸಿನಿಮಾ ಪತ್ರಕರ್ತರಾಗಿದ್ದರಿಂದ ಚಿಕ್ಕ ವಯಸ್ಸಲ್ಲೇ ಅಪರ್ಣಾರವರಿಗೆ ಪುಸ್ತಕ, ಪೇಪರ್ ಓದುವ ಹವ್ಯಾಸ ಬೆಳೆಯಿತು. ಅವರು ಬೆಂಗಳೂರಿನ MES ಕಾಲೇಜಿನಲ್ಲಿ PUC ಮುಗಿಸಿದ್ದರು. ಇನ್ನು ಅಪರ್ಣಾರ ತಂದೆ ನಾರಾಯಣ ಸ್ವಾಮಿ ಹಾಗೂ ಕನ್ನಡದ ಖ್ಯಾತ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರು ಆತ್ಮೀಯರಾಗಿದ್ದರು. ಪುಟ್ಟಣ್ಣರವರು ಒಮ್ಮೆ ಅಪರ್ಣಾರ ತಂದೆ ಬಳಿ ನನ್ನ ಮುಂದಿನ ಸಿನಿಮಾಕ್ಕೆ ನಿಮ್ಮ ಮಗಳೇ ನಾಯಕಿ ಎಂದು ಹೇಳಿಬಿಟ್ಟರು. ಹಾಗೆಯೇ 1984ರಲ್ಲಿ ಪುಟ್ಟಣ್ಣರವರು ಮಸಣದ ಹೂ ಚಿತ್ರದಲ್ಲಿ ಅಪರ್ಣಾರವರನ್ನು ನಾಯಕಿಯನ್ನಾಗಿ ಪರಿಚಯಿಸುತ್ತಾರೆ. ಆಗ ಅಪರ್ಣಾರವರಿಗೆ 19 ವರ್ಷ ವಯಸ್ಸಾಗಿತ್ತು. ಪುಟ್ಟಣ್ಣರವರಿಗೆ ಮಸಣದ ಹೂ ಕೊನೆಯ ಚಿತ್ರವಾದರೆ ಅಪರ್ಣಾರವರಿಗೆ ಇದು ಮೊದಲ ಸಿನಿಮಾವಾಗಿತ್ತು. ಅಂಬರೀಷ್ ಹಾಗೂ ಜಯಂತಿಯವರು ಮುಖ್ಯ ಭೂಮಿಕೆಯಲ್ಲಿದ್ದ ಈ ಸಿನಿಮಾದಲ್ಲಿ ನಾಯಕಿಯಾಗಿ ಅಪರ್ಣಾ ಮಿಂಚಿದ್ದರು. ಆ ಕಾಲದಲ್ಲಿ ಈ ಸಿನಿಮಾ ದೊಡ್ಡ ಸದ್ದು ಮಾಡಿತ್ತು. ಮುಂದೆ ಕೆಲವೊಂದು ಸಿನಿಮಾದಲ್ಲಿ ಅಭಿನಯವನ್ನು ಮುಂದುವರಿಸಿದ ಅಪರ್ಣರಿಗೆ ತಾನು ಬಯಸಿದ ಪಾತ್ರಗಳು ಸಿಗಲೇ ಇಲ್ಲ. ಹೆಚ್ಚಿನ ಚಿತ್ರಗಳಲ್ಲಿ ನಾಯಕನ ತಂಗಿಯ ಪಾತ್ರವನ್ನೇ ಮಾಡಿದ್ದು ಅಪರ್ಣಾ. ಮುಂದೆ ಅಂಥದೇ ಪಾತ್ರಗಳು ಹುಡುಕಿಕೊಂಡು ಬರ್ತಾ ಇದ್ದುದರಿಂದ ಆ ಪಾತ್ರಗಳಿಂದ ದೂರ ಉಳಿದರು. ತಮಿಳು, ತೆಲುಗು ಸಿನಿಮಾಗಳಿಂದ ಆಫರ್ ಬಂದರೂ ಕೂಡ ಅವರು ಒಪ್ಪಲಿಲ್ಲ. ಇದರ ನಡುವೆ ಡಿಗ್ರಿಯನ್ನು ಮುಗಿಸಿದ ಅಪರ್ಣರಿಗೆ 1990ರಲ್ಲಿ ದೂರದರ್ಶನ ಚಂದನ ವಾಹಿನಿಯಿಂದ ಆಫರ್ ಬರುತ್ತೆ. ಚಂದನ ವಾಹಿನಿಗೆ ಆಯ್ಕೆಯಾದ ಅಪರ್ಣಾ ಸಿನಿಮಾ ರಂಗದಲ್ಲಿ ಅಷ್ಟೇನೂ ಯಶಸ್ಸು ಕಾಣದೇ ಇದ್ದರೂ TV ನಿರೂಪಕಿಯಾಗಿ ಒಂದೊಂದೇ ಮೆಟ್ಟಿಲು ಏರುತ್ತಾ ಮುಂದೆ ಸಾಗತೊಡಗಿದರು. ಅವರು ಚಂದನ ವಾಹಿನಿಯ ನಿರೂಪಕಿಯಾಗಿ ವಾಹಿನಿಯಲ್ಲಿ ಬರುವ ವಾರ್ತೆ, ಸಂದರ್ಶನ, ಆರೋಗ್ಯ ಕಾರ್ಯಕ್ರಮ, ನೇರ ಪ್ರಸಾರಗಳಂತಹ ಎಲ್ಲ ಕಾರ್ಯಕ್ರಮಗಳಲ್ಲೂ ಅಪರ್ಣರವರು ಕಾಣಿಸಿಕೊಂಡರು. ಅರಳು ಉರಿದಂತೆ ಸ್ವಚ್ಛ ಕನ್ನಡ ಮಾತನಾಡುವ ನಿರೂಪಕಿಯೆಂದೇ ಖ್ಯಾತರಾಗತೊಡಗಿದ್ದರು. ಜನಮಾನಸದಲ್ಲಿ ಅಪರ್ಣರವರು ಸ್ಥಾನ ಪಡೆದುಕೊಂಡು ಬಿಟ್ಟರು. ಒಮ್ಮೆ ಅಂದಿನ ರಾಜಕಾರಣಿ ಜೀವರಾಜ ಆಳ್ವ ಅಪರ್ಣರ ನಿರೂಪಣಾ ಶೈಲಿಯನ್ನು ನೋಡಿ ಅವರಿಗೆ ಕರೆ ಮಾಡಿ, ನಮ್ಮ ಒಂದು ಸ್ಟೇಜ್ ಪ್ರೋಗ್ರಾಂಗೆ ನೀವು ನಿರೂಪಣೆಯನ್ನು ಮಾಡಿಕೊಡಬೇಕು ಎಂದರು. ಇದನ್ನು ಒಪ್ಪಿಕೊಂಡ ಅಪರ್ಣರವರು ಆ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿಕೊಡುವುದರ ಮೂಲಕ ಗಮನ ಸೆಳೆದರು. ನಂತರ ಹಲವಾರು ಕಾರ್ಯಕ್ರಮಗಳಿಗೆ ಅಪರ್ಣರ ನಿರೂಪಣೆ ಬೇಕು ಅಂತ ಕರೆಯಿಸಿಕೊಳ್ಳುತ್ತಿದ್ದರು. ಇದುವರೆಗೂ ಸುಮಾರು 7,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳಿಗೆ ನಿರೂಪಣೆ ಮಾಡಿದ ಹೆಗ್ಗಳಿಕೆ ಅಪರ್ಣಾರವರದ್ದು. ಇದು ಸಾಮಾನ್ಯ ಸಂಗತಿಯಂತೂ ಅಲ್ಲ. ಇನ್ನು ಇವರ ತಂದೆ ನಾರಾಯಣ ಸ್ವಾಮಿ 1993ರಲ್ಲಿ ನಿಧನ ಹೊಂದುತ್ತಾರೆ. ಇದೇ ಸಮಯದಲ್ಲಿ ಅಪರ್ಣಾರವರಿಗೆ ಬೆಂಗಳೂರಿನ ಆಕಾಶವಾಣಿಯಲ್ಲಿ ರೇಡಿಯೋ ಜಾಕಿಯಾಗಿ ಕೆಲಸ ನಿಭಾಯಿಸಲು ಅವಕಾಶ ದೊರಕಿತು. ಅದನ್ನು ಕೂಡ ಅಪರ್ಣಾ ತುಂಬ ಸೊಗಸಾಗಿ ನಡೆಸಿಕೊಡುತ್ತಿದ್ದರು. ದೂರದರ್ಶನ, ಆಕಾಶವಾಣಿ, ಸರ್ಕಾರಿ ಕಾರ್ಯಕ್ರಮ ಹಾಗೂ ವೇದಿಕೆ ಕಾರ್ಯಕ್ರಮಗಳಲ್ಲಿ ಅಪರ್ಣರವರು ಬ್ಯುಸಿಯಾಗಿ ಬಿಟ್ಟರು. ಈ ಎಲ್ಲ ಕಡೆನೂ ಅಪ್ರತಿಮ ನಿರೂಪಕಿಯಾಗಿ ಗುರುತಿಸಿಕೊಂಡರು ಅಪರ್ಣಾ. HD ದೇವೇಗೌಡರವರು 1994ರಲ್ಲಿ ಪ್ರಧಾನಿಯಾದಾಗ ದೂರದರ್ಶನ ಚಂದನ ವಾಹಿನಿಯಲ್ಲಿ ದೇವೇಗೌಡರ ಸಂದರ್ಶನ ಮಾಡಿದರು. ಒಬ್ಬ ಪ್ರಧಾನಿಯನ್ನು ಕನ್ನಡ ವಾಹಿನಿಯ ಮೂಲಕ ಸಂದರ್ಶನ ಮಾಡಿದ ಮೊದಲ ನಿರೂಪಕಿ
ಅಪರ್ಣಾ ಆಗಿದ್ದಾರೆ. ಕನ್ನಡದಲ್ಲಿ ತುಂಬ ಮನೆಮಾತಾದ ಧಾರಾವಾಹಿ ಮಾಯಾಮೃಗದಲ್ಲಿ ನಟಿಸುವ ಅವಕಾಶ ಸಿಕ್ಕಿದ್ದರೂ ಕೆಲಸ ಹೋಗಿಬಿಡುತ್ತೆ ಅನ್ನುವ ಆತಂಕದಿಂದ ಆ ಧಾರಾವಾಹಿಯಲ್ಲಿ ಅಭಿನಯಿಸಲಿಲ್ಲ. 1998ರಲ್ಲಿ ದೀಪಾವಳಿ ವಿಶೇಷ ಕಾರ್ಯಕ್ರಮವನ್ನು ಸತತ 8 ಗಂಟೆಗಳ ಕಾಲ ನಿರೂಪಕಿಯಾಗಿ ಕೆಲಸ ಮಾಡಿದ ದಾಖಲೆ ಮಾಡಿದ್ದಾರೆ. ಮುಂದೆ ಈ ಟಿವಿ ವಾಹಿನಿಯಲ್ಲಿ ನಿರೂಪಕಿಯಾಗಿ ಸೇರಿದರು. ಇದೇ ಚಾನೆಲ್ನಲ್ಲಿ ಮೂಡಿಬಂದ ಕೆಲವು ಧಾರಾವಾಹಿಗಳಲ್ಲಿ ನಟಿಸುವ ಮೂಲಕ ಅಪರ್ಣಾ ಜನರಿಗೆ ಇನ್ನೂ ಹತ್ತಿರವಾದರು. ಅವುಗಳಲ್ಲಿ ಮುಕ್ತ ಮತ್ತು ಮೂಡಲಮನೆ ಧಾರಾವಾಹಿ ಭಾರೀ ಹೆಸರು ತಂದುಕೊಟ್ಟರು. ಅಪರ್ಣಾ ಅವರು 2003ರಲ್ಲಿ ನಾಗರಾಜ್ ವಸ್ತಾರೆ ಜೊತೆ ಮದುವೆಯಾದರು. ಆದರೆ ಅಪರ್ಣಾರಿಗೆ ಇದು 2ನೇ ಮದುವೆಯಾಗಿತ್ತು. ಹಾಗಾದರೆ ಇವರ ಮೊದಲ ಗಂಡ ಯಾರು? ಯಾಕೆ ಮೊದಲ ಪತಿಯಿಂದ ವಿಚ್ಛೇದನ ಪಡೆದಿದ್ದು ಅಂತ ನೋಡುವುದಾದರೆ, ಸ್ಟಾರ್ ನಿರೂಪಕಿಯಾಗಿ ಹೆಸರು ಮಾಡಿದ್ದ ಅಪರ್ಣಾರವರು ನಾಗರಾಜ್ ವಸ್ತಾರೆಯವರನ್ನು ಮದುವೆಯಾಗುವುದಕ್ಕೂ ಮೊದಲು ತಮ್ಮ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸಿದ್ದಾರೆ. ಅಪರ್ಣಾರವರು ಮೊದಲು ವಿದೇಶದಲ್ಲಿ ವಾಸ ಮಾಡುತ್ತಿದ್ದ ಭಾರತೀಯ ಮೂಲದ ವ್ಯಕ್ತಿಯೊಬ್ಬರನ್ನು ಮದುವೆಯಾಗಿದ್ದರು. ಆದರೆ ಆತನಿಂದ ಸಾಕಷ್ಟು ಹಿಂಸೆ ಅನುಭವಿಸಿದ್ದರು ಅಪರ್ಣಾ. ಒಂದು ದಿನವೂ ಚೆನ್ನಾಗಿ ನೋಡಿಕೊಂಡಿರಲಿಲ್ಲ ಅಪರ್ಣಾರನ್ನು. ಆದರೂ ಆತನ ಹಿಂಸೆ ಸಹಿಸಿಕೊಂಡು 2 ವರ್ಷ ಸಂಸಾರ ಮಾಡಿದ್ದರು. ಕೊನೆಗೂ ಸಾಕಷ್ಟು ಟಾರ್ಚರ್ ಅನುಭವಿಸಿದ ಅಪರ್ಣಾ ಆತನಿಂದ ವಿಚ್ಛೇದನ ಪಡೆದುಕೊಂಡರು. ನಂತರ ನಾಗರಾಜ್ ವಸ್ತಾರೆಯವರನ್ನು ಮದುವೆಯಾದರು. ನಾಗರಾಜ್ರವರು ವಾಸ್ತುಶಿಲ್ಪಿ ಹಾಗೂ ಸಾಹಿತಿಯಾಗಿದ್ದಾರೆ. 2011ರಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋಗೆ ಚಾಲನೆ ಸಿಕ್ಕಿದಾಗ ಅದರ ಪ್ರಕಟಣೆಗೆ ಧ್ವನಿ ನೀಡಿದ್ದೇ ಅಪರ್ಣಾರವರು. ನಂತರ 2013ರಲ್ಲಿ ಬಿಗ್ ಬಾಸ್ ಸೀಸನ್ 1ರಲ್ಲಿ ಭಾಗವಹಿಸಿದ್ದರು. ಆಮೇಲೆ 2015ರಲ್ಲಿ ಸೃಜನ್ ಲೋಕೇಶ್ರ ಮಜಾ ಟಾಕೀಸ್ಗೆ ಎಂಟ್ರಿ ಕೊಟ್ಟಾಗ ಒಬ್ಬ ಸ್ಟಾರ್ ನಿರೂಪಕಿಗೆ ಇದೆಲ್ಲ ಬೇಡವಾಗಿತ್ತು ಎಂಬ ಟೀಕೆಗಳು ಬರತೊಡಗಿದವು. ಅದನ್ನೆಲ್ಲ ಬದಿಗಿಟ್ಟು ಅಲ್ಲಿ ವರಲಕ್ಷ್ಮಿ ಪಾತ್ರದಿಂದ ಎಲ್ಲರನ್ನೂ ನಗಿಸುವಲ್ಲಿ ಯಶಸ್ವಿಯಾಗಿ ತಾನೊಬ್ಬ ಹಾಸ್ಯ ಕಲಾವಿದೆಯೂ ಹೌದು ಎಂದು ಸಾಬೀತುಪಡಿಸಿದರು ಅಪರ್ಣಾ. ಪುನೀತ್ ರಾಜ್ಕುಮಾರ್ ನಿಧನದ ಬಳಿಕ 2021ರಲ್ಲಿ ಪುನೀತ ನಮನ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡುವಾಗ ಇನ್ನು ಮುಂದೆ ಇಂತಹ ದುಃಖದ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡುವ ಸಂದರ್ಭ ಯಾವತ್ತೂ ಬರದೇ ಇರಲಿ ಎಂದು ಬೇಡಿಕೊಂಡರು. ಇನ್ನು ಅಪರ್ಣರಿಗೆ 2022 ದೊಡ್ಡ ಆಘಾತ ತಂದುಕೊಟ್ಟ ವರ್ಷ. ಅವರಿಗೆ ಶ್ವಾಸಕೋಶದ ಕ್ಯಾನ್ಸರ್ ಇರುವುದು ಜುಲೈ 2022ರಲ್ಲಿ ವೈದ್ಯರ ಮುಖಾಂತರ ತಿಳಿಯಿತು. ಅದು ಕೂಡ 4ನೇ ಹಂತದ ಕೊನೆ ಸ್ಟೇಜ್ನಲ್ಲಿತ್ತು ಕ್ಯಾನ್ಸರ್. ಡಾಕ್ಟರ್ ಕೂಡ ಈಕೆ ಇನ್ನು ಬದುಕುವುದೇ 6 ತಿಂಗಳು ಮಾತ್ರ ಎಂದು ಹೇಳಿದರು. ಆದರೆ ಇದನ್ನು ಕೇಳಿ ಅಪರ್ಣಾ ಕುಗ್ಗಲಿಲ್ಲ. ಛಲ ಬಿಡದೆ ಕ್ಯಾನ್ಸರ್ ಜೊತೆ ಹೋರಾಟ ಮುಂದುವರಿಸಿದರು. ಇವರಿಗೆ ಪತಿ ನಾಗರಾಜ್ ವಸ್ತಾರೆಯವರು ಸಾಥ್ ಕೊಟ್ಟರು. ತಾನು ಸಾಯುತ್ತೇನೆ ಎಂದು ಗೊತ್ತಿದ್ದರೂ ಕೂಡ ಎಲ್ಲೂ ಕೂಡ ಅದರ ಕುರುಹು ಯಾರಿಗೂ ತಿಳಿಯದಂತೆ ಸುಮಾರು 1.5 ವರ್ಷ ತನಕ ಲವಲವಿಕೆಯಿಂದ ಜೀವನ ಸಾಗಿಸಿದ ಅಪರ್ಣರಿಗೆ 2024 ಆರಂಭವಾದಾಗಿನಿಂದ ಆಕೆಯ ಆರೋಗ್ಯ ತುಂಬ ಹದಗೆಡಲು ಆರಂಭವಾಯಿತು. ಇಲ್ಲಿಂದ ಕ್ಯಾನ್ಸರ್ ಜೊತೆ ಹೋರಾಟ ಮಾಡಲು ಸಾಧ್ಯವಾಗದೆ ಜುಲೈ 11, 2024ರಂದು ಅಪರ್ಣಾ ಎಂಬ ಅಪ್ರತಿಮ ಕಂಚಿನ ಕಟ್ಟದ ನಿರೂಪಕಿ ತಮ್ಮ 57ನೇ ವಯಸ್ಸಲ್ಲಿ ಇಹಲೋಕ ತ್ಯಜಿಸಿಬಿಟ್ಟರು. ತನ್ನ ಗಂಡನನ್ನು ಅತಿಯಾಗಿ ಪ್ರೀತಿ ಮಾಡುತ್ತಿದ್ದ ಅಪರ್ಣರಿಗೆ ಮಕ್ಕಳು ಇಲ್ಲ ಎಂಬ ಕೊರತೆ ಯಾವತ್ತೂ ಕಾಡಿರಲಿಲ್ಲ. ಆಕೆಯ ಪತಿಯೇ ಅಪರ್ಣರಿಗೆ ಮಗುವಾಗಿದ್ದರು. ನಾಗರಾಜ್ ವಸ್ತಾರೆಯವರಿಗೆ ಅಪರ್ಣಾ ಅವರೇ ಮಗು ಥರ ಇದ್ದರು. ಅಂತಹ ಅನ್ಯೋನ್ಯತೆ ಇಬ್ಬರಲ್ಲೂ ಇತ್ತು. ತನಗೆ ಕ್ಯಾನ್ಸರ್ ಇದೆ ಎಂದು ಎಲ್ಲೂ ಹೇಳಿಕೊಳ್ಳದ ಅಪರ್ಣಾ ತನ್ನ ಸಾವಿನ ಬಳಿಕ ಎಲ್ಲವನ್ನೂ ತಿಳಿಸಿ ಎಂದು ತನ್ನ ಪ್ರೀತಿಯ ಪತಿಗೆ ಹೇಳಿ ಹೋಗಿದ್ದಾರೆ.